ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಬೆಳಕಿನ ಪ್ರತಿಫಲನ ಹಾಗೂ ಬೆಳಕಿನ ವಕ್ರೀಭವನದ ಬಗ್ಗೆ ಕಲಿತಾ ಹೋಗೋಣ. ಈ ಪಾಠದಲ್ಲಿ ನೀವು ಆಲ್ರೆಡಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾನು ಆಲ್ರೆಡಿ ಇಂದಿನ ತರಗತಿಗಳಲ್ಲಿ ಮಾಡ್ತಾ ಹೋಗಿದ್ದೀನಿ. ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಕಲಿತಾ ಹೋಗೋಣ. ಓಕೆ, ಬೆಳಕು ಅನ್ನೋ ಗೊತ್ತಿದೆ ನಿಮಗೆ. ಬೆಳಕಿನ ಒಂದು ಪ್ರಾಮುಖ್ಯತೆ ಏನು, ಬೆಳಕು ಯಾವುದೇ ಒಂದು ವಸ್ತುವನ್ನು ನಾವು ನೋಡಬೇಕು ಅಂತಲೇ ನಮಗೆ ಬೆಳಕಿನ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಬೆಳಕು ತುಂಬ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಪನ್ಮೂಲ ಅಂತೇಳಿ ನಾವು ಹೇಳ್ತಾ ಹೋಗ್ಬೋದು. ಬೆಳಕು ಬೇರೆ ಮೂಲಗಳಿಂದ ನಮಗೆ ದೊರೀತಾ ಹೋಗುತ್ತೆ. ಬೆಳಕಿನ ಮುಖ್ಯ ಆಕಾರ ಯಾವುದಪ್ಪ ಅಂದರೆ ಸೂರ್ಯ ಅಂತ ಹೇಳ್ತಾ ಹೋಗ್ತೀವಿ. ಸೂರ್ಯನಿಂದ ನಮಗೆ ಅಗಾಧವಾದ ಬೆಳಕು ಸಿಗ್ತಾ ಇದೆ. ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ, ಕ್ಯಾಂಡಲ್ ಅಂದರೆ ಮೇಣದ ಬತ್ತಿ, ವಿದ್ಯುತ್ ಪ್ರವಾಹ, ಈ ರೀತಿ ಜಲಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಇಂಧನಗಳನ್ನು ದಹಿಸುವುದರಿಂದ ಈ ರೀತಿ ಬೇರೆ ಬೇರೆ ವಿಧಾನಗಳಿಂದ ನಮಗೆ ಬೆಳಕು ಸಿಗ್ತಾ ಹೋಗುತ್ತೆ. ಮಿಂಚುಳು ಅಂತ ಕೇಳಿದ್ದೀರಾ ನೀವು, ಅದು ಕೂಡ ಒಂದು ನೈಸರ್ಗಿಕ ಒಂದು ವಸ್ತು ಮೂಲ, ಅದರಿಂದನೂ ಕೂಡ ನಮಗೆ ಕಡಿಮೆ ಪ್ರಮಾಣದ ಬೆಳಕು ಸಿಗ್ತಾ ಹೋಗುತ್ತೆ. ಈ ರೀತಿ ಬೆಳಕನ್ನು ನೋಡ್ತಾ ಹೋಗ್ತೀವಿ. ಒಂದು ಪಾರದರ್ಶಕ ವಸ್ತು ಮತ್ತು ಅಪಾರದರ್ಶಕ ವಸ್ತುಗಳು, ಅರೆ ಪಾರದರ್ಶಕ ವಸ್ತುಗಳನ್ನು ನೋಡಿದರೆ ಗ್ಲಾಸ್ ಅಂತ ಇದೆ, ಅದು ಪಾರದರ್ಶಕ ವಸ್ತು. ಅದು ತನ್ನ ಮೂಲಕ ಬೆಳಕನ್ನು ಹರಿಹಾಲು ಬಿಡುತ್ತದೆ. ಅದು ಇನ್ನೊಂದು ಬದಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದು. ಈ ರೀತಿ ಪಾರದರ್ಶಕ ಮತ್ತು ಅರೆ ಪಾರದರ್ಶಕ ಅಂತ ಹೇಳಿದರೆ ಇದು ಫ್ರೋಸ್ಟೆಡ್ ಗ್ಲಾಸ್ ಅಂತ ಬರುತ್ತೆ, ಅಥವಾ ಈ ಒಂದು ಬಟರ್ ಪೇಪರ್ ಅಂತ ಬರುತ್ತೆ. ಈ ರೀತಿ ಇರ್ತಕ್ಕಂಥ ಕಡಿಮೆ ಪ್ರಮಾಣದ ಬೆಳಕು ಮಾತ್ರ ಅದರ ಮುಖಾಂತರ ಪಾಸ್ ಆಗುತ್ತೆ. ಅಷ್ಟು ಪ್ರಮಾಣದ 100% ಕೂಡ ಪಾಸ್ ಆಗಲ್ಲ. ಅದರಲ್ಲಿ ಕಡಿಮೆ ಪ್ರಮಾಣದ ಬೆಳಕು ಮಾತ್ರ ಪಾಸ್ ಆಗ್ತದೆ. ಅದನ್ನು ನಾವು ಅರೆ ಪಾರದರ್ಶಕ ವಸ್ತು ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ನಿಮಗೆ ಮುಖ್ಯವಾಗಿ ನಿಮಗೆ ಬೆಳಕು ಅನ್ನೋದು, ಬೆಳಕಿನ ಬಗ್ಗೆ ನಿಮಗೆ ಸಾಕಷ್ಟು ಪರಿಚಯ ಇದೆ. ಹಾಗಾಗಿ ನಾನು ಮುಖ್ಯವಾಗಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಕಲಿತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀನಿ. ಫಸ್ಟ್ನೇ ಪ್ರಶ್ನೆ ನೋಡಿದರೆ ಬೆಳಕಿನ ಪ್ರತಿಫಲನ. ಬೆಳಕಿನ ಪ್ರತಿಫಲನ ಎಂದರೇನು ಅಂತ ಇದೆ. ಇದು ಒಂದು ಬೆಳಕಿಗಿರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳಲ್ಲಿ ಇದು ಒಂದು ನುಣುಪಾದ ಮೇಲ್ಮೈಗೆ ಬಿದ್ದ ಬೆಳಕು ಸರಳ ರೇಖೆಯ ಪಥದಲ್ಲಿಯೇ ಹಿಮ್ಮುಖವಾಗಿ ಚಲಿಸುವುದನ್ನು ಬೆಳಕಿನ ಪ್ರತಿಫಲನ ಎನ್ನುವರು. ಗೊತ್ತಿರಲಿ, ಒಂದು ನುಣುಪಾದ ಮೇಲ್ಮೈಗೆ ಬಿದ್ದ ಬೆಳಕು ಸರಳ ರೇಖೆಯ ಪಥದಲ್ಲಿಯೇ ಹಿಮ್ಮುಖವಾಗಿ ಚಲಿಸುವುದನ್ನು ಪ್ರತಿಫಲನ ಅಥವಾ ಬೆಳಕಿನ ಪ್ರತಿಫಲನ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಮೇಲ್ಮೈ ಅಂದರೆ ನುಣುಪಾದ ಮೇಲ್ಮೈ ಮೇಲೆ ಬೆಳಕಿನ ಕಿರಣ ಬಿತ್ತು ಅಂದರೆ ಅದಂಗೆ ನೀವು ಒಂದು ಟೆನ್ನಿಸ್ ಬಾಲನ್ನು ಯಾವ ರೀತಿ ನೆಲ ಕೊಡಿದಾಗ ಅದು ಹೆಂಗೆ ಪುಡಿಯುತ್ತೋ ಹಂಗೆ ಇದು ಬೆಳಕು ಕೂಡ ವಾಪಸ್ ಬರುತ್ತೆ, ಹಿಮ್ಮುಖವಾಗಿ ಅದೇ ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಅದನ್ನು ಬೆಳಕಿನ ಪ್ರತಿಫಲನ ಅಂತೇಳಿ ಕರಿತಾ ಹೋಗ್ತೀವಿ ಅಂತ ಹೇಳಿದ್ದು. ಬೆಳಕಿನ ಪ್ರತಿಫಲನ ಅಂತೇಳಿದರೆ ಗೊತ್ತಿರಬೇಕು ನಿಮಗೆ, ಬೆಳಕು ಯಾವ ರೀತಿ ಬೀಳ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡೋದಾದರೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ ಅಂತ ಇದೆ. ಓಕೆ, ಈಗ ನಿಮಗೆ ಬೆಳಕಿನ ಪ್ರತಿಫಲನ ಅಂದರೆ ಗೊತ್ತಾಗಿದೆ. ಬೆಳಕಿನ ಪ್ರತಿಫಲನ ಅಂದರೆ ಏನೋ, ಯಾವುದೇ ಒಂದು ನುಣುಪಾದ ಸರ್ಫೇಸ್ ಮೇಲೆ, ಫಾರ್ ಎಕ್ಸಾಂಪಲ್ ನೋಡೋದಾದರೆ ಓಕೆ ಇಲ್ಲಿ ನೋಡ್ತಾ ಹೋಗೋಣ. ಈ ರೀತಿ ಒಂದು ಸರ್ಫೇಸ್ ಇತ್ತು ಅಂದರೆ, ಈ ರೀತಿ ಯಾವುದೋ ಒಂದು ನುಣುಪಾದ ಸರ್ಫೇಸ್ ಇದೆ ಅಂತ ತಿಳ್ಕೊಂಡ್ರೆ ಒಂದು ಬೆಳಕಿನ ಕಿರಣ ಈ ರೀತಿ ಬೀಳುತ್ತೆ. ಯಾವುದೋ ಒಂದು ಬೆಳಕಿನ ಕಿರಣ, ಈಗ ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ಹೇಳ್ತಾ ನೋಡಿ, ಇಲ್ಲಿ ಈ ರೀತಿ ಬೆಳಕಿನ ಕಿರಣ ಬೀಳುತ್ತೆ ಅಂತ ತಿಳ್ಕೊಂಡ್ರೆ ಇದು ಬೆಳಕಿನ ಕಿರಣ ಈ ರೀತಿ ಬೀಳುತ್ತೆ. ಈ ರೀತಿ ಬಿದ್ದಂಥ ಬೆಳಕಿನ ಕಿರಣ ಈ ಒಂದು ನುಣುಪಾದ ಸರ್ಫೇಸ್, ಇಲ್ಲಿ ಬ್ಲೂ ಕಲರ್ ಕಾಣ್ತಿದ್ದು ಒಂದು ನುಣುಪಾದ ಮೇಲ್ಮೈ ಸರ್ಫೇಸ್ ಅಂತ ತಿಳ್ಕೊಳ್ಳಿ. ಇದು ಒಂದು ಬೆಳಕಿನ ಕಿರಣ ಈ ರೀತಿ ಸರ್ಫೇಸ್ ಮೇಲೆ ಬಿದ್ದಾಗ, ಅಂದರೆ ಮೇಲ್ಮೈ ಮೇಲೆ ಬಿದ್ದಾಗ ಅದೇನಾಗುತ್ತೆ, ಪುಡಿಯುತ್ತೆ. ಪುಡಿದು ಏನಾಗುತ್ತೆ, ವಾಪಸ್ ಹೋಗುತ್ತೆ. ನೋಡ್ತಾ ಹೋಗ್ರೀಗ ನೋಡಿ, ಇಲ್ಲಿ ಬಿದ್ದಂಥ ಬೆಳಕಿನ ಕಿರಣ ಮತ್ತೇನಾಗುತ್ತೆ, ಈ ರೀತಿ ಯಾವ ಕೋನದ ಬೀರುತ್ತೆ ಈ ರೀತಿ ವಾಪಸ್ ಹೋಗುತ್ತೆ. ಇದನ್ನು ನಾವೆಂತ ಕರಿತೀವಿ, ಬೆಳಕಿನ ಪ್ರತಿಫಲನ ಅಂತ ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ ರೆಡ್ ಕಲರಲ್ಲಿ ಕಾಣ್ತಾ ಇದೆ, ಇದು ಬೆಳಕಿನ ಒಂದು ಕಿರಣ, ಬಿದ್ದಂಥ ಬೆಳಕಿನ ಕಿರಣ. ಇದೇನಾಗುತ್ತೆ, ಮೇಲ್ಮೈ ಸರ್ಫೇಸ್ ಅಂದರೆ ನುಣುಪಾದ ಮೇಲ್ಮೈ ಒಂದು ಮೇಲ್ಮೈಗೆ ಬಿದ್ದಂಥ ಬೆಳಕಿನ ಕಿರಣ ಯಾವ ರೀತಿ ವಾಪಸ್ ಪುಡಿದಿದೆ ಅಂದರೆ
ವಾಪಸ್ ಸರಳ ರೇಖೆ ಪಥದಲ್ಲಿ ಹಿಮ್ಮುಖವಾಗಿ ಚಲಿಸುತ್ತೆ. ಇದನ್ನು ನಾವೆಂತ ಕರಿತೀವಿ, ಬೆಳಕಿನ ಪ್ರತಿಫಲನ ಅಂತೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು. ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಕೋನ ಉಂಟಾಗುತ್ತೆ ನೋಡಿ. ಇಲ್ಲಿ ಇದನ್ನು ನಾವೆಂತ ಕರಿತೀವಿ, ಇದನ್ನು ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ, ಅಂದರೆ ಐ ಅಂತ ಕರಿತೀವಿ. ಐ ಅಂದರೆ ಏನಪ್ಪ ಅಂದರೆ ಇದು ಬೆಳಕಿನ ಒಂದು ಬಿದ್ದಂಥ ಕಿರಣ, ವಕ್ರಿಮ ಕಿರಣ ಅಂತ ಕರಿತೀವಿ. ಇದು ಪ್ರತಿಫಲನ ಕಿರಣ. ಇಲ್ಲಿದೆಯಲ್ಲ ಈ ಕೋನವನ್ನು ಅಂತ ಕರಿತೀವಿ. ಸಾರಿ, ನಿಮಗೆ ಒಂದು ನಿಮಿಷ ನಿಯಮಗಳು ಹೇಳ್ಬೇಕಾದ್ರೆ ಹೇಳ್ತೀನಿ. ಈ ಒಂದು ಅಂಶವನ್ನು ನಿಯಮವನ್ನು ಹೇಳ್ಬೇಕಾದ್ರೆ ಹೇಳ್ತಾ ಹೋಗೋಣ. ಓಕೆ, ಈಗ ಮೊದಲೇ ಪ್ರಶ್ನೆ ಗೊತ್ತಾಯ್ತು ನಿಮಗೆ, ಬೆಳಕಿನ ಪ್ರತಿಫಲನ ಎಂದರೆ ಅಂತೇಳಿ. ಒಂದು ನುಣುಪಾದ ಮೇಲ್ಮೈಗೆ ಬಿದ್ದ ಬೆಳಕು ಸರಳ ರೇಖೆಯ ಪಥದಲ್ಲಿಯೇ ಹಿಮ್ಮುಖವಾಗಿ ಚಲಿಸುವುದನ್ನು ಪ್ರತಿಫಲನ ಎನ್ನುವರು ಅಂತ ಗೊತ್ತಿದೆ. ನೆಕ್ಸ್ಟ್ ಎರಡನೇದು, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ ಅಂತ. ಅದನ್ನು ಕೂಡ ನಾನು ಎಕ್ಸಾಂಪಲ್ ಸಮೇತ ಹೇಳಿದ್ದೀನಿ. ಇಲ್ಲಿ 2 ನಿಯಮಗಳು ಬರ್ತವೆ. ಒಂದು, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಒಂದು, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬವು ಈ 3 ಒಂದೇ ರೇಖೆಯಲ್ಲಿರುತ್ತವೆ ಅಥವಾ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ನಾವೆಂತ ಕರಿತೀವಿ, ಬೆಳಕಿನ ಪ್ರತಿಫಲನದ ನಿಯಮಗಳು. 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ, ಭಾಳ ಇಂಪಾರ್ಟೆಂಟ್ ಇದು. ಬೆಳಕಿನ ಪ್ರತಿಫಲನದ ನಿಯಮಗಳು 2 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ಗೆ ಭಾಳ ಸರಿ ಕೇಳ್ತಾ ಇರ್ತಾರೆ. ನೀವು ಕರೆಕ್ಟಾಗಿ ಕಲ್ತಿರ್ಬೇಕು ಅದನ್ನ. ಒಂದು, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇನ್ನೊಂದು, ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿ ಇರುತ್ತವೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಅದನ್ನು ನಾವು ಹೇಳ್ತೀವಿ 2ನೇ ನಿಯಮ ಅಂತ ಹೇಳ್ತೀವಿ. 2 ನಿಯಮಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸಮತಲ ದರ್ಪಣದಲ್ಲಿ ಮೂಡುವ ಪ್ರತಿಬಿಂಬದ ಲಕ್ಷಣಗಳೇನು? ಸಮತಲ ದರ್ಪಣದಲ್ಲಿ ನೀವು ಅಲಂಕಾರವನ್ನು ಮಾಡ್ಕೊಳ್ಳೋಕ್ಕಾರೆ ನೀವು ಅಥವಾ ತಲೆ ಬಾಚ್ಕೊಳ್ಳೋಕ್ಕಾರೆ ಏನು ಮಿರರನ್ನು ಯೂಸ್ ಮಾಡ್ತೀರಲ್ಲ, ಆ ಒಂದು ಮಿರರನ್ನು ಎಕ್ಸಾಂಪಲ್ ಆಗಿ ತಗೋಬೋದು. ಸಮತಲ ದರ್ಪಣಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಂಪಲ್ ಅದು. ಪ್ರತಿಬಿಂಬವು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಅದರ ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ವಸ್ತುವಿನಷ್ಟೇ ಗಾತ್ರವಿರುತ್ತದೆ. ಗಾತ್ರ ಏನಾಗಿರುತ್ತಪ್ಪ ಅಂದರೆ ವಸ್ತು ಎಷ್ಟಿರುತ್ತೋ ಅಷ್ಟೇ ಗಾತ್ರದ ಇಮೇಜ್ ಪ್ರತಿಬಿಂಬ ಅದರಲ್ಲಿ ಮೂಡಿರುತ್ತದೆ. ನೆಕ್ಸ್ಟು, ದರ್ಪಣದ ಮುಂದೆ ವಸ್ತು ಎಷ್ಟು ದೂರದಲ್ಲಿ ಇರ್ತದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ. ದರ್ಪಣದ ಮುಂದೆ ವಸ್ತು ಎಷ್ಟು ದೂರದಲ್ಲಿ ಇರ್ತದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರತಿಬಿಂಬವು ಪಾರ್ಶ್ವಪಲ್ಲಟ ಹೊಂದುತ್ತದೆ. ಪ್ರತಿಬಿಂಬವು ಪಾರ್ಶ್ವಪಲ್ಲಟ ಹೊಂದುತ್ತದೆ. ಈ ಮುಖ್ಯವಾಗಿರ್ತಕ್ಕಂಥ ಈ ಪ್ರಶ್ನೆಗಳು ಸಮತಲ ದರ್ಪಣದಲ್ಲಿ ಮೂಡುವ ಪ್ರತಿಬಿಂಬದ ಲಕ್ಷಣಗಳು. ಅಂದರೆ ನಿಮ್ಮನ್ನು ನೀವು ಕನ್ನಡಿ ಒಳಗಡೆ ನೋಡಿಕೊಂಡಾಗ ನಿಮ್ಮ ಪ್ರತಿಬಿಂಬದ ಲಕ್ಷಣ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು, ಪ್ರತಿಬಿಂಬವು ಮಿಥ್ಯ ಮತ್ತು ನೇರ. ಮಿಥ್ಯ ಅಂತ ಹೇಳಿದ್ರೆ ಅದನ್ನು ನಾವು ಯಾವುದೇ ಒಂದು ಸ್ಕ್ರೀನಲ್ಲಿ ತೋರ್ಸಕ್ಕೆ ಬರಲ್ಲ, ಬಟ್ ಅಲ್ಲಿ ಇಮೇಜ್ ಕಾಣ್ತಾ ಇರುತ್ತೆ. ಮತ್ತು ನೇರವಾಗಿರುತ್ತೆ. ನಿಮ್ಮದು ಯಾವ ರೀತಿ ಇರುತ್ತೋ ಅದೇ ರೀತಿ ನೇರವಾಗಿರುತ್ತೆ, ತಲೆ ಕೆಳಗಾಗಿರಲ್ಲ. ನೆಕ್ಸ್ಟ್, ವಸ್ತುವಿನ ಗಾತ್ರ ಎಷ್ಟಿರುತ್ತೋ ಅಷ್ಟೇ ಗಾತ್ರ ಪ್ರತಿಬಿಂಬದ ಗಾತ್ರವೂ ಇರುತ್ತದೆ. ನೆಕ್ಸ್ಟ್, ದರ್ಪಣದ ಮುಂದೆ ವಸ್ತು ಎಷ್ಟು ದೂರದಲ್ಲಿ ಇರ್ತದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ. ಅಂದರೆ ಆ ಒಂದು ಕನ್ನಡಿಯಿಂದ ನೀವು ಎಷ್ಟು ದೂರದಲ್ಲಿ ನಿಂತಿರ್ತೀರೋ ಅಷ್ಟೇ ದೂರದಲ್ಲಿ ಅದರ ಇಮೇಜ್ ಹಿಂಬದಿಯಲ್ಲಿ ಇಮೇಜ್ ಕಾಣ್ತಾ ಇರುತ್ತೆ. ಪ್ರತಿಬಿಂಬವು ಪಾರ್ಶ್ವಪಲ್ಲಟ ಹೊಂದುತ್ತದೆ. ಅಂದರೆ ಪ್ರತಿಬಿಂಬ ಪಾರ್ಶ್ವಪಲ್ಲಟ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಊಟ ಮಾಡ್ಬೇಕಾದ್ರೆ ನೀವು ಮಿರರ್ ನೋಡ್ಕೊಂಡು ಊಟ ಮಾಡಿದರೆ ಅದು ಏನಾಗುತ್ತೆ, ಎಡಗೈಯಲ್ಲಿ ಊಟ ಮಾಡಿದ ಥರ ಕಾಣುತ್ತೆ. ಅದನ್ನು ಪಾರ್ಶ್ವ ಪಲ್ಲಟ ಅಂತೇಳಿ ಕರಿತಾ ಹೋಗ್ತೀವಿ. ಈ ರೀತಿ ನೋಡಬೇಕು. ಗೋಳೀಯ ದರ್ಪಣಗಳು ಎಂದರೇನು? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗೋಳೀಯ ದರ್ಪಣಗಳು ಎಂದರೇನು? ಪ್ರತಿಫಲಿಸುವ ಅಥವಾ ಪ್ರತಿಬಿಂಬಿಸುವ ಮೇಲ್ಮೈ ಗೋಳೀಯ ಮೇಲ್ಮೈ ಆಗಿದ್ದರೆ, ಅಂದರೆ ವಕ್ರ ಮೇಲ್ಮೈ ಆಗಿದ್ದರೆ, ಪ್ರತಿಫಲಿಸುವ ಅಥವಾ ಪ್ರತಿಬಿಂಬಿಸುವ ಮೇಲ್ಮೈ ಗೋಳೀಯ ಮೇಲ್ಮೈ ಅಂದರೆ ವೃತ್ತಾಕಾರದಾಗ ಅಥವಾ ವಕ್ರ ರೇಖೆಯಲ್ಲಿ ಇದ್ದರೆ, ವಕ್ರ ಮೇಲ್ಮೈ ಆಗಿದ್ದರೆ ಅವುಗಳನ್ನು ಗೋಳೀಯ ದರ್ಪಣಗಳು ಎನ್ನುವರು. ಗೊತ್ತಾಯ್ತು ಹೇಳಿದ್ದು. ಗೋಳೀಯ ದರ್ಪಣದ 2 ವಿಧಗಳಾವು? ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಹೋಗುತ್ತೆ. ಗೋಳೀಯ ದರ್ಪಣದಲ್ಲಿ 2 ವಿಧಗಳಿದೆ. ಒಂದು ನಿಮ್ನ ದರ್ಪಣ, ಇನ್ನೊಂದು ಪೀನ ದರ್ಪಣ. ನಿಮ್ನ ದರ್ಪಣ ಅಂತ ಹೇಳಿದರೆ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದಿರುತ್ತದೆ. ಸ್ಪೂನ್ ನೋಡಿದಿರಲ್ಲ, ಸ್ಪೂನ್ ಒಳಮುಖವಾಗಿ ತಗ್ಗಿರುತ್ತೆ ನೋಡಿ, ಅದು ನಿಮ್ನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ, ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಪೀನ ದರ್ಪಣ ಅಂತ ಹೇಳಿದರೆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ, ಅದನ್ನು ಪೀನ ದರ್ಪಣ ಅಂತೇಳಿ ಕರಿತಾ ಹೋಗ್ತೀವಿ. ಗೋಳೀಯ ದರ್ಪಣಗಳಿಗೆ 2 ವಿಧ, ಒಂದು ಪೀನ ದರ್ಪಣ, ಇನ್ನೊಂದು ನಿಮ್ನ ದರ್ಪಣ. ನಿಮ್ನ ದರ್ಪಣ ಅಂದರೆ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ, ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಪೀನ ದರ್ಪಣ ಅಂತ ಹೇಳಿದರೆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ, ಅದನ್ನು ಪೀನ ದರ್ಪಣ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ದರ್ಪಣದ ಧ್ರುವ ಎಂದರೇನು? ಪಿ ಅಂತ ಅನ್ನೋ ಅಕ್ಷರನ ಸೂಚಿಸ್ತಾ ಹೋಗ್ತೀವಿ. ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದುವನ್ನು ನಾವು ದರ್ಪಣದ ಕೇಂದ್ರ ಅಂತ ಕರಿತೀವಿ. ನೋಡಿ, ಆ ಒಂದು ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದುವನ್ನು ನಾವು ದರ್ಪಣದ ಕೇಂದ್ರ ಅಂತ ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು
ದರ್ಪಣ ತಗೊಳ್ರಿ. ಅಂದರೆ ಯಾವುದಪ್ಪ ಅಂತೇಳಿದರೆ ಈಗ ಪಿನ ದರ್ಪಣ ಆಗಿರ್ಬೋದು ಅಥವಾ ನಿಮ್ನ ದರ್ಪಣ ಆಗಿರ್ಬೋದು. ಯಾವುದರ ಒಂದು ದರ್ಪಣ ತಗೊಂಡ್ರೆ ನೀವು ಈ ಥರ ಒಂದು ದರ್ಪಣ ಇದೆ ಅಂತೇಳಿದರೆ, ಈ ದರ್ಪಣ ಅಂತಿದೆ, ಈ ದರ್ಪಣದಲ್ಲಿ ಆ ದರ್ಪಣದ ಕೇಂದ್ರ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ದರ್ಪಣ ಅಂತಾರೆ, ಇದು ದರ್ಪಣ, ಇದು ನಮ್ಮ ನಿಮ್ನ ದರ್ಪಣ ಅಂತ ತಗೊಂಡ್ರೆ ದರ್ಪಣದ ಕೇಂದ್ರ ಬಿಂದು ಇರುತ್ತಲ್ಲ, ಇದನ್ನು ನಾವೆಂತ ಕರಿತೀವಿ ದರ್ಪಣ ಧ್ರುವ ಅಂತ ಕರಿತೀವಿ. ದರ್ಪಣದ ಧ್ರುವ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ, ಪ್ರತಿಫಲಿಸುವ ಮೇಲ್ಮೈ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ, ಅದನ್ನು ಪ್ರತಿಫಲಿಸುವ ಮೇಲ್ಮೈ ಅಂತ ಕರಿತೀವಿ. ಆ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದು ಇರುತ್ತಲ್ಲ, ಅದನ್ನು ನಾವು ದರ್ಪಣದ ಧ್ರುವ ಅಂತ ಕರಿತೀವಿ. ದರ್ಪಣದ ವಕ್ರತಾ ಕೇಂದ್ರ ಎಂದರೇನು ಅಂತ ಗೊತ್ತಿದೆ. ದರ್ಪಣದ ಪ್ರತಿಫಲಿಸುವ ಗೋಳೀಯ ಮೇಲ್ಮೈಯ ಯಾವ ಕಲ್ಪಿತ ಗೋಳದ ಭಾಗದಲ್ಲಿರ್ತದೆ ಆ ಗೋಳದ ಕೇಂದ್ರ ಎನ್ನುವರು. ಆ ಗೋಳದ ಕೇಂದ್ರಕ್ಕೆ ನಾವು ದರ್ಪಣದ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ಸರಿ, ಒಂದು ನಿಮಿಷ. ಓಕೆ, ಅರ್ಥಾಯ್ತಾ? ದರ್ಪಣದ ಪ್ರತಿಫಲಿಸುವ ಗೋಳೀಯ ಮೇಲ್ಮೈಯು ಯಾವ ಕಲ್ಪಿತ ಗೋಳದ ಭಾಗದಲ್ಲಿದೆಯೋ ಆ ಗೋಳದ ಕೇಂದ್ರಕ್ಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ದರ್ಪಣ ಇದೆ ಅಲ್ಲಪ್ಪ, ಈ ದರ್ಪಣ ನಾವು ಇದೇ ಥರ ಒಂದು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಒಂದು ವೃತ್ತಾಕಾರದ ಒಂದು ಗೋಳ ಸಿಗುತ್ತೆ. ಆ ಗೋಳದ ಕೇಂದ್ರ ಇರುತ್ತಲ್ಲ, ಅದು ನಾವು ದರ್ಪಣದ ವಕ್ರತಾ ಕೇಂದ್ರ ಅಂತೇಳಿ ಕರಿತಾ ಹೋಗ್ತೀವಿ. ಇದನ್ನು ಸಿ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ಅರ್ಥ ಹೇಳಿದ್ದು, ಈ ರೀತಿ ಒಂದು ಗೋಳೀಯ ದರ್ಪಣ ಇರುತ್ತೆ, ಅದನ್ನು ನಾವು ಇಲ್ಲಿ ಕಟ್ ಮಾಡಿ ಒಂದು ನಿಮ್ನ ದರ್ಪಣ ಮಾಡಿದ್ದೀವಿ. ಆ ಕಲ್ಪಿತ ಗೋಳೀಯ ದರ್ಪಣ ಅಂತ ಹೇಳ್ಬೇಕು. ಕಲ್ಪಿತ, ಇದು ಇಮ್ಯಾಜಿನರಿ, ಇದನ್ನು ನಾವು ಕಲ್ಪಿತ ಮಾಡ್ಕೊಳ್ತೀವಿ. ಈ ಕಲ್ಪಿತ ಗೋಳೀಯ ದರ್ಪಣದ ಕೇಂದ್ರ ಬಿಂದು ಇರುತ್ತಲ್ಲ, ಅದು ನಾವು ದರ್ಪಣದ ವಕ್ರತಾ ಕೇಂದ್ರ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವಕ್ರತಾ ತ್ರಿಜ್ಯ ಎಂದರೇನು ಅಂತ ಇದೆ. ವಕ್ರತಾ ತ್ರಿಜ್ಯ ಎಂದರೇನು ಅಂದರೆ ದರ್ಪಣದ ಪ್ರತಿಫಲಿಸುವ ಗೋಳೀಯ ಮೇಲ್ಮೈಯು ಯಾವ ಕಲ್ಪಿತ ಗೋಳದ ಭಾಗವಾಗಿದೆಯೋ ಆ ಗೋಳದ ಒಂದು ಫಾರ್ ಎಕ್ಸಾಂಪಲ್ ತ್ರಿಜ್ಯವನ್ನು ನಾವು ವಕ್ರತಾ ಕೇಂದ್ರ ಎನ್ನುವರು. ಇದನ್ನು 6 ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ನಾವು ಇಲ್ಲೊಂದು ಕಲ್ಪಿತ ಗೋಳ ಇರುತ್ತಲ್ಲ, ಗೋಳದ ಕೇಂದ್ರದಿಂದ ವಕ್ರತಾ ಧ್ರುವಕ್ಕೆ ಇರತಕ್ಕಂಥ ದೂರವನ್ನು ನಾವು ಎಂತ ಕರಿತೀವಿ, ವಕ್ರತಾ ತ್ರಿಜ್ಯ ಅಂತೇಳಿ ಕರಿತಾ ಹೋಗ್ತೀವಿ. ದರ್ಪಣದ ಪ್ರಧಾನಾಕ್ಷ ಎಂದರೇನು. ದರ್ಪಣದ ಪ್ರಧಾನಾಕ್ಷ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ರೇಖೆಯನ್ನು ಪ್ರಧಾನಾಕ್ಷ ಅಂತ ಕರಿತಾ ಹೋಗ್ತಾರೆ. ವಕ್ರತಾ ಕೇಂದ್ರದ ಮೂಲಕ ನಿಮ್ನ ದರ್ಪಣದ ಮೂಲಕ ಪ್ರತಿಫಲನಗೊಂಡ ಬೆಳಕಿನ ಕಿರಣಗಳು ದರ್ಪಣದ ಮುಂಭಾಗ ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ. ನಿಮ್ನ ದರ್ಪಣದ ಸಂಗಮ ಬಿಂದು ಎನ್ನುವರು. ಅರ್ಥ ಆಯ್ತು. ನಿಮ್ನ ದರ್ಪಣದ ಸಂಗಮ ಬಿಂದು ಎಂದರೇನು ಅಂತ. ಸಂಗಮ ಬಿಂದು ಅಂತ ಹೇಳಿದ್ರೆ ಪ್ರಧಾನಾಕ್ಷದ ಮೇಲೆ ಇರ್ತಕ್ಕಂಥ ಒಂದು ಬಿಂದು ಇದು. ನಿಮ್ನ ದರ್ಪಣದ ಮೂಲಕ ಪ್ರತಿಫಲನಗೊಂಡ ಬೆಳಕಿನ ಕಿರಣಗಳು ದರ್ಪಣದ ಮುಂಭಾಗ ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ಆ ಬಿಂದುವನ್ನು ನಾವು ನಿಮ್ನ ದರ್ಪಣದ ಸಂಗಮ ಬಿಂದು ಅಂತ ಕರಿತಾ ಹೋಗ್ತಾರೆ. ಇದನ್ನು R ಎನ್ನುವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. R ಎನ್ನುವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ಓಕೆ, ನೋಡಿ ಈಗ ನಿಮಗೆ ನೆಕ್ಸ್ಟು ಇಲ್ಲೊಂದು ನಿಮಿಷ ನೋಡ್ತಾ ಹೋಗ್ರಿ. ಈ ಒಂದು ಎಲ್ಲವನ್ನು ನಾನು ಒಂದು ಚಿತ್ರದ ಮೂಲಕ ಕ್ಲಿಯರ್ ಬರೆದು ತೋರಿಸ್ತಾ ಹೋಗ್ತೀನಿ. ಸರಿ, ಓಕೆ, ಇದನ್ನು ಒಂದು ನಾವು ನಿಮ್ನ ದರ್ಪಣದ ತಗೊಳ್ಳೋಣ. ಈ ನಿಮ್ನ ದರ್ಪಣ ಆದಮೇಲೆ ಇದರಲ್ಲಿ ಕೇಂದ್ರ ಬಿಂದು ಇರುತ್ತಲ್ಲ, ಇದು ನೋಡಿ ನಾವೆಂತ ಕರಿತೀವಿ, ವಕ್ರತಾ ಧ್ರುವ. ಈ ಬಿಂದುವನ್ನು ಕೇಂದ್ರ ಬಿಂದುವನ್ನು ನಾವೆಂತ ಕರಿತೀವಿ, ವಕ್ರತಾ ಧ್ರುವ ಅಂತ ಕರಿತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ನೋಡಿ, ಈ ಒಂದು ಕಲ್ಪಿತ ಗೋಳದ ಕೇಂದ್ರ ಬಿಂದು ಇರುತ್ತಲ್ಲ, ಅದನ್ನು ನಾವೆಂತ ಕರಿತೀವಿ, ವಕ್ರತಾ ತ್ರಿಜ್ಯ ಅಂತ ಕರಿತಾ ಹೋಗ್ತೀವಿ. ಇದನ್ನು ನಾವು ವಕ್ರತಾ ತ್ರಿಜ್ಯ ಅಂತ ಹೇಳ್ತಾ ಹೋಗ್ತೀವಿ. ಇದು ವಕ್ರತಾ ತ್ರಿಜ್ಯ. ಇದನ್ನು ಸಿ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ಇದನ್ನು ಪಿ ಅಕ್ಷರದಿಂದ ಬರಿತಾ ಹೋಗ್ತೀವಿ. ಪಿ ಅಂದರೆ ವಕ್ರತಾ ಧ್ರುವ, ಸಿ ಅಂದರೆ ವಕ್ರತಾ ಕೇಂದ್ರ. ನೋಡಿ, ವಕ್ರತಾ ತ್ರಿಜ್ಯ ಅಂದರೆ ಏನಂತ ಗೊತ್ತಿರಲಿ. ಸಿಯಿಂದ ಪಿಗೆ ಜಾಯಿನ್ ಮಾಡಿದರೆ, ಸಿಯಿಂದ ಪಿಗೆ ಜಾಯಿನ್ ಮಾಡಿದರೆ ಅದನ್ನು ನಾವೆಂತ ಕರಿತೀವಿ, ವಕ್ರತಾ ತ್ರಿಜ್ಯ ಅಂತ ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ, ಇದು ವಕ್ರತಾ ತ್ರಿಜ್ಯ ಇದು. ಓಕೆನಾ, ಇದು ಸಿಯಿಂದ ಪಿಗೆ ಇರ್ತಕ್ಕಂಥ ದೂರ ವಕ್ರತಾ ತ್ರಿಜ್ಯ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಧಾನಾಕ್ಷ ಅಂತ ಹೇಳಿದರೆ ಗೊತ್ತಿರಬೇಕು ನಿಮಗೆ. ಪ್ರಧಾನಾಕ್ಷ ಅಂತ ಹೇಳಿದರೆ ಕೇಂದ್ರ ವಕ್ರತಾ ತ್ರಿಜ್ಯ ಮತ್ತು ಒಂದು ವಕ್ರತಾ ತ್ರಿಜ್ಯ ಮತ್ತು ವಕ್ರತಾ
ಕೇಂದ್ರದ ಮೂಲಕ ವಕ್ರತಾ ಧ್ರುವದ ಮೂಲಕ ಹಾದು ಹೋಗುವ ಒಂದು ಕಾಲ್ಪನಿಕ ರೇಖೆಗೆ ಈ ರೀತಿ ಒಂದು ಈ ಕೇಂದ್ರ ಸಿ ಮೂಲಕ ಪಿ ಮೂಲಕ ಹಾದು ಹೋಗುವ ಒಂದು ಕಾಲ್ಪನಿಕ ರೇಖೆಗೆ ನಾವೆಂತ ಕರಿತೀವಿ, ಇದನ್ನು ಪ್ರಧಾನ ಅಕ್ಷ ಅಂತ ಕರಿತಾ ಹೋಗ್ತೀವಿ. ಯೆಲ್ಲೋ ಕಲರ್ ಕಾಣ್ತಿದ್ದಲ್ಲಿ ಇದನ್ನು ಪ್ರಧಾನ ಅಕ್ಷ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬೆಳಕಿನ ಕಿರಣಗಳು, ಬಿದ್ದಂಥ ಬೆಳಕಿನ ಕಿರಣಗಳು ನೋಡಿಲಿ, ಈ ರೀತಿ ಬೆಳಕಿನ ಕಿರಣಗಳು 1 2 ಇಲ್ಲಿ 2 ಬೆಳಕಿನ ಕಿರಣಗಳು ಬಿದ್ದಿದ್ದಾವೆ. ಬೆಳಕಿನ ಕಿರಣಗಳು ಪ್ರತಿಫಲನ ಹೊಂದಿ ಅವು ಪುನಃ ಏನಾಗುತ್ತೆ, ಈ ರೀತಿ ವಾಪಸ್ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತವೆ ಅಂತ ತಿಳ್ಕೊಳ್ರಿ. ಈ ಬಿಂದುವನ್ನು ನಾವೆಂತ ಕರಿತೀವಿ, ಸಂಗಮ ಬಿಂದು ಎಫ್ ಅಂತ ಕರಿತಾ ಹೋಗ್ತೀವಿ. ಇದನ್ನೇಂತ ಕರಿತೀವಿ, ಎಫ್ ಸಂಗಮ ಬಿಂದು ಅಂತ ಕರಿತಾ ಹೋಗ್ತೀವಿ. ಎಫ್ ಇಂದ ಪಿ ಮಧ್ಯೆ ಇರತಕ್ಕಂಥ ದೂರವನ್ನು, ಈ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ. ಸ್ಮಾಲ್ ಎಫ್ ಇಂದ ಸೂಚಿಸ್ತಾ ಹೋಗ್ತೀವಿ. ಸ್ಮಾಲ್ ಎಫ್ ಅಂದ್ರೇನು, ವಕ್ರತಾ ಧ್ರುವ ಮತ್ತು ಸಂಗಮ ಬಿಂದುವಿನಿಂದ ಇರತಕ್ಕಂಥ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತಾ ಹೋಗ್ತೀವಿ. ಇಷ್ಟು ಇಂಪಾರ್ಟೆಂಟು ನೋಡಿ, ವಕ್ರತಾ ಧ್ರುವ ಇಂಪಾರ್ಟೆಂಟು, ಆಮೇಲೆ ವಕ್ರತಾ ಕೇಂದ್ರ ಇಂಪಾರ್ಟೆಂಟು, ಮತ್ತು ದರ್ಪಣದ ವಕ್ರತಾ ತ್ರಿಜ್ಯ ಇಂಪಾರ್ಟೆಂಟು, ಪ್ರಧಾನ ಅಕ್ಷ ಅಂದರೆ ಗೊತ್ತಿರಬೇಕು, ಪ್ರಧಾನ ಸಂಗಮ ಬಿಂದುವು ಗೊತ್ತಿರಬೇಕು, ಅದಾದಮೇಲೆ ಸಂಗಮ ದೂರ ಎಂದರೆ ಏನು ಅಂತ ಗೊತ್ತಿರಬೇಕು. ಸಂಗಮ ದೂರ ಅಂದರೆ ನೋಡಿಲಿ, ಒಂದು ದರ್ಪಣದ ಸಂಗಮ ಬಿಂದು ಮತ್ತು ದರ್ಪಣದ ಧ್ರುವಗಳಿರುವ ದೂರವನ್ನು ಸಂಗಮ ದೂರ ಎನ್ನುವರು. ಇದನ್ನು ಎಫ್ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ಎಫ್ ಅಕ್ಷರದಿಂದ ನಾವು ಅದನ್ನು ಸೂಚಿಸ್ತಾ ಹೋಗ್ತೀವಿ, ಗೊತ್ತಿರಬೇಕು. ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ರೇಖೆಗಳು ಭಾಳ ಇಂಪಾರ್ಟೆಂಟು, ಇವ್ನು ನೋಡ್ತಾ ಹೋಗ್ಬೇಕು ನೀವು. ನಿಮ್ನ ದರ್ಪಣದ ಮುಂದೆ ಅನಂತದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರ. ಇಲ್ಲೊಂದು ನೋಡಿ, ಇದು ನಿಮ್ನ ದರ್ಪಣ, ಎಮ್ ಇಂದ ಎನ್ ವರೆಗಿರ್ತಕ್ಕಂಥದ್ದು. ಇದು ಮೇಲ್ಮೈ ಅಂದರೆ ಪ್ರತಿಫಲಿಸುವ ಮೇಲ್ಮೈ. ಇದು ಪ್ರಧಾನ ಅಕ್ಷ, ಇಲ್ಲೇನು ಕಾಣ್ತಾ ಇಲ್ಲ, ಪ್ರಧಾನ ಅಕ್ಷ. ಪಿ ಅಂದರೆ ದರ್ಪಣದ ಧ್ರುವ, ಎಫ್ ಅಂದರೆ ಸಂಗಮ ಬಿಂದು, ಸಿ ಅಂದರೆ ದರ್ಪಣದ ಕೇಂದ್ರ, ವಕ್ರತಾ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ನೋಡಿ, ಅನಂತದಲ್ಲಿ ಅಂದರೆ ಭಾಳಷ್ಟು ದೂರದಲ್ಲಿ ಅನಂತದಲ್ಲಿ ಎ ಬಿ ಅನ್ನೋ ಒಂದು ವಸ್ತುವನ್ನು ಇಟ್ಟಿದ್ದಾರೆ. ಎ ಬಿ ಅನ್ನೋ ಒಂದು ವಸ್ತುವನ್ನು ಇಟ್ಟಾಗ ಈ ರೀತಿ ಬೆಳಕಿನ ಕಿರಣಗಳು ಹಾದು ಹೋಗುತ್ತೆ. ನೋಡಿ, ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದ್ದಾವೆ. ನೋಡಿ, ಈ ರೀತಿ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದ್ದಾಗ ಬೆಳಕಿನ ಕಿರಣಗಳು ಪ್ರತಿಫಲನ ಹೊಂದಿ ಅವೇನಾಗುತ್ತೆ, ಎಫ್ ಮೂಲಕ ಹಾದು ಹೋಗಬೇಕು. ಇದೇ ಫಸ್ಟ್ ರೂಲ್ ಇರೋದು. ಕೆಲವು ನಿಯಮಗಳು ಬರ್ತಾ ಹೋಗ್ತವೆ. ಯಾವುದೇ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದು ಪ್ರತಿಫಲನ ಹೊಂದಿ ಅದು ಎಫ್ ಮೂಲಕನೇ ಹಾದು ಹೋಗಬೇಕು. ಇನ್ನೊಂದು ಬೆಳಕಿನ ಕಿರಣ ತಗೊಳ್ತೀನಿ ಕೆಳಗಡೆ, ಅದು ಕೂಡ ಏನಾಗಿದೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪ್ರತಿಫಲನ ಹೊಂದಿ ಅದೇನಾಗುತ್ತೆ ಮತ್ತೆ ಎಫ್ ಮೂಲಕವಾಗಿದೆ. ಈ ಎರಡೂ ರೇಖೆಗಳು ಎಫ್ ಬಿಂದುವಿನಲ್ಲಿ ಕೇಂದ್ರೀಕರಿಸಿದ್ದಾವೆ. ಹಾಗಾದರೆ ಆ ಒಂದು ವಸ್ತುವಿನ ಪ್ರತಿಬಿಂಬ ಎಫ್ ಬಿಂದುವಿನಲ್ಲಿ ಉಂಟಾಗಿದೆ. ಅಂದರೆ ಭಾಳಷ್ಟು ಚಿಕ್ಕದಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರತಿಬಿಂಬ ಉಂಟಾಗಿದೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ಲ ಅಲ್ಲಿ ಪ್ರತಿಬಿಂಬ, ಅಷ್ಟು ಚಿಕ್ಕದಾದ ಪ್ರತಿಬಿಂಬ ಮೂಡಿದೆ ಅಂತ ಹೇಳ್ತಾ ಹೋಗ್ಬೋದು. ನೋಡಿ, ಎಫ್ ಇಂದ ಪಿಗೆ ಇರ್ತಕ್ಕಂಥ ದೂರವನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸಿ ಇಂದ ಪಿಗೆ ಇರ್ತಕ್ಕಂಥ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಗೊತ್ತಿರಲಿ. ಇದರ ನೇಚರ್ ಹೇಳೋದಾದರೆ, ಈ ಒಂದು ವಸ್ತುವಿನ ನೇಚರ್ ಹೇಳೋದಾದರೆ ಏನಾಗಿರುತ್ತಪ್ಪ ಅಂದರೆ ಇಲ್ಲಿದೆ ನೋಡಿ, ಟೇಬಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕೊಟ್ಟಿದ್ದಾರೆ, ಒಂದು ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಸಂಗಮ ಬಿಂದುವಿನ ಎಫ್ನಲ್ಲಿ ವಸ್ತುವಿನ ಪ್ರತಿಬಿಂಬ ಮೂಡುತ್ತದೆ. ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಪ್ರತಿಬಿಂಬ ಉಂಟಾಗಿರುತ್ತದೆ. ಸತ್ಯ ಮತ್ತು ತಲೆಕೆಳಗಾದ ಅಂದರೆ ಉಲ್ಟಾ ಇಮೇಜ್, ಅಲ್ಲಿ ಆರೋ ಮಾರ್ಕ್ ಮೇಲಿದೆ, ಆವಾಗ ಅದ್ರ ಇಮೇಜ್ ಏನಾಗುತ್ತೆ, ಕೆಳಗೆ ಬಂದಿರುತ್ತೆ. ಈ ರೀತಿ ಅದರ ಪ್ರತಿಬಿಂಬ ಉಂಟಾಗಿರ್ತದೆ. ಅದೇ ರೀತಿ ಬೇರೆ ಬೇರೆ ಆಕಾರಗಳಿದೆ ನೋಡಿ, ಇಲ್ಲಿ ಬೇರೆ ಬೇರೆ ಪೊಸಿಷನ್ ಇರ್ತಕ್ಕಂಥವನ್ನೆಲ್ಲ ನೀವು ಕಲಿತಾ ಹೋಗಬೇಕು. ಎಲ್ಲವೂ ಕೂಡ ರೇ ಡಯಾಗ್ರಾಮ್ಗಳು ಭಾಳ ಇಂಪಾರ್ಟೆಂಟು. ಒಂದು ಸರ್ತಿ ಅನಂತ ದೂರದಲ್ಲಿ ವಸ್ತುವನ್ನು ಇಡ್ತೀವಿ, ಇನ್ನೊಂದು ಸಾರಿ ಸಿನ ಹಿಂಭಾಗದಲ್ಲಿ ವಸ್ತುವನ್ನು ಇಡ್ತೀವಿ, ಇನ್ನೊಂದು ಸಿ ಬಿಂದುವಿನ ಮೇಲೆ ವಸ್ತುವನ್ನು ಇಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಸಿ ಮತ್ತು ಎಫ್ ಮಧ್ಯ ವಸ್ತುವನ್ನು ಇಡ್ತಾ ಹೋಗ್ತೀವಿ. ನೆಕ್ಸ್ಟು ಸಿ ಎಫ್ ಬಿಂದುವಿನಲ್ಲೇ ವಸ್ತುವನ್ನು ಇಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಫ್ ಮತ್ತು ಪಿ ಮಧ್ಯ ವಸ್ತುಗಳನ್ನು ಇಡ್ತಾ ಹೋಗ್ತೀವಿ. ಈ ರೀತಿ ಬೇರೆ ಬೇರೆ ವಸ್ತುಗಳಲ್ಲಿ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟು ಅದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತಂತ ರೇ ಡಯಾಗ್ರಾಮ್ ಕೇಳ್ತಾ ಇರ್ತಾರೆ ಎಕ್ಸಾಮಿನೇಷನ್ಗೆ. ಎಲ್ಲ ರೇ ಡಯಾಗ್ರಾಮ್ಗಳನ್ನು ನೀವು ಕ್ಲೀನಾಗಿ ಕಲಿತಾ ಹೋಗಬೇಕು, ಚಿತ್ರಗಳನ್ನು ಕಲಿತಾ ಹೋಗ್ರಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟು, ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿ ಅಂತ ಇದೆ. ನಿಮ್ನ ದರ್ಪಣಗಳನ್ನು ಯಾವ್ಯಾವ ಒಂದು ವಸ್ತುಗಳಲ್ಲಿ ಉಪಯೋಗಿಸ್ತೀವಿ, ಅದರ ಉಪಯೋಗಗಳನ್ನು ತಿಳಿಸಿ ಅಂತ ಹೇಳ್ತಿದ್ದಾರೆ. ಟಾರ್ಚ್ ದೀಪಗಳಲ್ಲಿ, ನೀವೇನು ಟಾರ್ಚ್ಗಳನ್ನು ಬಳಸ್ತೀರಲ್ಲ, ಆ ಟಾರ್ಚ್ ದೀಪಗಳಲ್ಲಿ ನಿಮ್ನ ದರ್ಪಣವನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ತಪಾಸಣಾ ದೀಪಗಳಲ್ಲಿ ಬಳಸ್ತಾ ಹೋಗ್ತಾರೆ. ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಸಮಾಂತರ ಬೆಳಕಿನ ಪುಂಜಗಳನ್ನು ಪಡೆಯಲು ನಿಮ್ನ ದರ್ಪಣಗಳನ್ನು ಬಳಸ್ತಾ ಹೋಗ್ತೀವಿ. ಹೆಡ್ಲೈಟ್ ಇದಾವಲ್ಲ, ವಾಹನದ ವೆಹಿಕಲ್ಸ್ ಹೆಡ್ಲೈಟ್ಗಳಲ್ಲಿ ಈ ನಿಮ್ನ ದರ್ಪಣಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ.
ಮುಖದ ದೊಡ್ಡ ಬಿಂಬ ಪಡೆಯಲು ಕ್ಷೌರದಂಗಡಿಯಲ್ಲಿ ಕ್ಷೌರದರ್ಪಣವಾಗಿ ಈ ನಿಮ್ನ ದರ್ಪಣಗಳನ್ನು ಉಪಯೋಗಿಸ್ತಾ ಹೋಗ್ತಾರೆ. ಅಂದರೆ ನೀವು ಕಟಿಂಗ್ ಶಾಪ್ಗಳಲ್ಲಿ ಹೋಗ್ತಾ ಇರ್ತಾರಲ್ಲ, ಏರ್ ಸಲೂನ್ ಅಂತ ಹೇಳ್ತೀವಿ. ಮುಖದ ದೊಡ್ಡ ಬಿಂಬ ಪಡೆಯಲು ಕ್ಷೌರದಂಗಡಿಗಳಲ್ಲಿ ಕ್ಷೌರದರ್ಪಣವಾಗಿ ಈ ನಿಮ್ನ ದರ್ಪಣಗಳನ್ನು ಉಪಯೋಗಿಸ್ತಾ ಹೋಗ್ತಾರೆ. ರೋಗಿಗಳ ಹಲ್ಲುಗಳ ದೊಡ್ಡ ಬಿಂಬ ಪಡೆಯಲು ದಂತ ವೈದ್ಯರು ಈ ಒಂದು ನಿಮ್ನ ದರ್ಪಣಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ರೋಗಿಗಳ ಹಲ್ಲುಗಳ ದೊಡ್ಡ ಬಿಂಬ ಪಡೆಯಲು ದಂತ ವೈದ್ಯರು ಬಳಸ್ತಾ ಹೋಗ್ತಾರೆ. ಸೌರ ಕುಲುಮೆಗಳಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸುತ್ತಾರೆ. ಸೌರ ಕುಲುಮೆಗಳಲ್ಲಿ ಬಳಸ್ತಕ್ಕಂಥದ್ದು ಕೂಡ ನಿಮ್ನ ದರ್ಪಣಗಳೇ. ಈ ಇಷ್ಟುಗಳು ಏನೋ ಇದು ನಿಮ್ನ ದರ್ಪಣಗಳ ಉಪಯೋಗಗಳು ಗೊತ್ತಿರಬೇಕು ನಿಮಗೆ, ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ ಪೀನ ದರ್ಪಣದ ಮುಂದೆ ವಿವಿಧ ಸ್ಥಾನಗಳಲ್ಲಿ ವಸ್ತುಗಳನ್ನು ಇಟ್ಟಾಗ ಪ್ರತಿಬಿಂಬದ ಲಕ್ಷಣಗಳು. ಪೀನ ದರ್ಪಣ ಗೊತ್ತಿರಬೇಕು. ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಇದು ನಾವು ಪೀನ ದರ್ಪಣ ಅಂತ ಕರಿತೀವಿ. ಅಂದರೆ ಏನಾಗುತ್ತೆ, ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಹೊರಭಾಗಕ್ಕೆ ಬಾಗಿದೆ, ಇದನ್ನು ನಾವು ನಿಮ್ನ ದರ್ಪಣ ಅಂತ ಕರಿತೀವಿ, ಅಲ್ಲ ಪೀನ ದರ್ಪಣ ಅಂತ ಕರಿತೀವಿ. ಪ್ರತಿಫಲಿಸುವ ಮೇಲ್ಮೈ ಒಳಭಾಗಕ್ಕೆ ಬಾಗಿದ್ರೆ ಅದನ್ನು ನಿಮ್ನ ದರ್ಪಣ, ಪ್ರತಿಫಲಿಸುವ ಮೇಲ್ಮೈ ಹೊರಭಾಗಕ್ಕೆ ಬಾಗಿದ್ರೆ ಅದನ್ನು ಪೀನ ದರ್ಪಣ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ವಸ್ತುವಿನ ಸ್ಥಾನ ನೋಡಿದರೆ ಅನಂತದಲ್ಲಿರುವಾಗ, ಅಂದರೆ ಒಂದು ವಸ್ತುವನ್ನು ಅನಂತದಲ್ಲಿ ಇಟ್ಟಾಗ ಅದರ ಪ್ರತಿಬಿಂಬದ ಸ್ಥಾನ ಯಾವ ರೀತಿಯಾಗಿರುತ್ತೆ, ಅದರ ಒಂದು ವಸ್ತುವಿನ ಪ್ರತಿಬಿಂಬದ ಗಾತ್ರ ಯಾವ ರೀತಿಯಾಗಿರುತ್ತೆ, ಆ ಪ್ರತಿಬಿಂಬದ ಸ್ವಭಾವ ಏನಾಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅನಂತ ದೂರದಲ್ಲಿ ಅನಂತದಲ್ಲಿರುವಾಗ ವಸ್ತುವಿನ ಸ್ಥಾನವನ್ನು ಅನಂತದಲ್ಲಿಟ್ಟಾಗ ಅದರ ಒಂದು ಸ್ಥಾನ, ಪ್ರತಿಬಿಂಬದ ಸ್ಥಾನ ಏನಾಗಿರುತ್ತಪ್ಪ ಅಂದರೆ ಎಫ್ ಬಿಂದುವಿನಲ್ಲಿ ದರ್ಪಣದ ಹಿಂಭಾಗದಲ್ಲಿ ಮೂಡಿರ್ತದೆ. ಅತ್ಯಂತ ಚಿಕ್ಕದಾದ ಮತ್ತು ಚುಕ್ಕಿಯ ಗಾತ್ರದಷ್ಟು ಅದರ ಪ್ರತಿಬಿಂಬದ ಗಾತ್ರ ಇರುತ್ತೆ. ಅದು ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಇದೆ, ಕಾಣ್ತಾ ಇದೆ ನಿಮಗೆ. ಇಲ್ಲಿ ಒಂದು ನಾವು ಪೀನ ದರ್ಪಣವನ್ನು ತೆಗೆದುಕೊಂಡಿದ್ದೀನಿ. ಈ ಪೀನ ದರ್ಪಣದ ಒಂದು ಇದು ಪ್ರಧಾನ ಅಕ್ಷರವನ್ನು ಬರೀಬೇಕು. ಅಲ್ಲಿ ಪಿ, ಸಿ, ಎಫ್, ಸಿ ಇವೆಲ್ಲವನ್ನು ಮಾರ್ಕ್ ಮಾಡ್ತೀರಾ. ಇದಿಷ್ಟು ಮೊದಲನೇ ಸ್ಟೆಪ್. ಅದಾದಮೇಲೆ ಒಂದು ವಸ್ತು ಎ ಬಿ ಅನ್ನೋ ಒಂದು ವಸ್ತುವನ್ನು ತೆಗೆದುಕೊಂಡು, ಯಾರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇದು ವಸ್ತು, ಇದನ್ನು ಅನಂತ ದೂರದಲ್ಲಿ ಇಟ್ಟಿದ್ದೀನಿ. ಅನಂತದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ನೋಡಿ ಈ ರೀತಿ ಬೆಳಕಿನ ಕಿರಣಗಳು ಬರ್ತಾ ಹೋಗ್ತವೆ. ಒಂದು ಎರಡು ಬೆಳಕಿನ ಕಿರಣಗಳಿದ್ದಾವೆ. ಈ ಎರಡೂ ಬೆಳಕಿನ ಕಿರಣಗಳು ಏನಾಗಿದ್ದಾವಪ್ಪ ಅಂದರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದೆ. ನೋಡಿ, ಯಾವುದೇ ಆಗಲಿ ನಿಯಮ ಒಂದು ಏನು ಹೇಳ್ತಪ್ಪ ಅಂದರೆ ಬೆಳಕಿನ ಕಿರಣಗಳು, ಪತನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದ್ದಾಗ ಪತನ ಬಿಂದುವಿನಲ್ಲಿ ಪತನ ಹೊಂದಿ ಪ್ರತಿಫಲನ ಕಿರಣಗಳು ಏನಾಗ್ತಾವಪ್ಪ ಅಂದರೆ ಈ ರೀತಿ ವಾಪಸ್ ಹೋಗುತ್ತೆ ಅಂತ ನಿಮಗೆ ಗೊತ್ತಿದೆ, ಹಿಮ್ಮುಖವಾಗಿ ಚಲಿಸ್ತಾವಂತೇಳಿ. ಆ ಪ್ರತಿಫಲನ ಕಿರಣಗಳು ಏನಾಗಿರ್ಬೇಕಪ್ಪ ಅಂದರೆ ಎಫ್ ಮೂಲಕ ಹಾದು ಹೋಗಬೇಕು. ಬಟ್ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಹಿಮ್ಮುಖವಾಗಿ ಈ ರೀತಿ ಹೋದಾಗ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಅದು ಏನಾಗುತ್ತೆ, ಎರಡೂ ರೇಖೆಗಳು ಕೂಡ ಎಫ್ ಬಿಂದುವಿನಲ್ಲಿ ಬಂದು ಛೇದಿಸ್ತವೆ. ಎಫ್ ಬಿಂದುವಿನಲ್ಲಿ ಬಂದು ಛೇದಿಸ್ತಾ ಹೋಗ್ತೇವೆ. ಸರ್ ಯಾಕೆ ಸರ್ ಇದು ನಿಮ್ನ ದರ್ಪಣದಲ್ಲಿ ಈ ಕಡೆ ಬರ್ಕೊಂಡಿದ್ರಿ, ಪೀನ ದರ್ಪಣದಲ್ಲಿ ಈ ಕಡೆ ಬರ್ಕೊಂಡಿದೆ ಅಂದರೆ ನೋಡಿ, ನಾವು ಒಂದು ಕಲ್ಪಿತ ಗೋಳವನ್ನು ಕಲ್ಪನೆ ಮಾಡ್ಕೋಬೇಕು. ಇಲ್ಲಿ ನಿಮ್ನ ದರ್ಪಣ ಆದರೆ ಏನಾಗಿತ್ತು, ಈ ಕಡೆ ಬಂದಿತ್ತು, ಅದಕ್ಕೆ ಈ ಕಡೆ ಪಿ ಮತ್ತು ಎಫ್ ಮತ್ತು ಸಿನೇ ಬರ್ಕೊಂಡಿದ್ದೆ. ಅದೇ ಪೀನ ದರ್ಪಣದಲ್ಲಿ ಈ ಕಡೆ ಹಿಂಭಾಗದಲ್ಲಿ ಬರುತ್ತೆ ಕಲ್ಪಿತ ಗೋಳ. ಹಾಗಾಗಿ ನಾವು ಎಫ್ ಮತ್ತು ಸಿಯನ್ನು ದರ್ಪಣದ ಹಿಂಭಾಗದಲ್ಲಿ ಬರ್ಕೊಳ್ಬೇಕು. ಇದು ಬೆಳಕಿನ ಕಿರಣ ಈ ಒಂದು ದರ್ಪಣಗಳನ್ನು ಸೀಳಿ ಹಾದು ಹೋಗಲ್ಲ, ಯಾಕಂದರೆ ಅದು ಪ್ರತಿಫಲನ ಒಂದು ಹಿಮ್ಮುಖವಾಗಿ ಚಲಿಸುತ್ತೆ. ಅದನ್ನು ಬೆಳಕಿನ ಪ್ರತಿಫಲನ ಅಂದರೆ ಗೊತ್ತಿದೆ ನಿಮಗೆ. ಯಾವುದೇ ಒಂದು ಬೆಳಕಿನ ಕಿರಣ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದಾಗ ಅದೇನಾಗುತ್ತೆ, ಹಿಮ್ಮುಖವಾಗಿ ಪ್ರತಿಫಲನ ಹೊಂದುತ್ತದೆ ಅಂತ ಗೊತ್ತಿದೆ. ಸರಳರೇಖೆ ಪದದಲ್ಲಿ ಚಲಿಸುತ್ತದೆ ಅಂತ ಗೊತ್ತಿದೆ. ಈ ರೀತಿ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಏನಾಗುತ್ತೆ, ಡಾಟಾ ಟ್ರೈನಲ್ಲಿ ಈ ರೀತಿ ಎಫ್ ಬಿಂದುವಿನಲ್ಲಿ ಚಲಿಸ್ತಾ ಹೋಗ್ತೇವೆ. ಹಾಗಾದರೆ ಎಫ್ ಬಿಂದುವಿನಲ್ಲಿ ಆ ವಸ್ತುವಿನ ಪ್ರತಿಬಿಂಬ, ಎ ಬಿ ವಸ್ತುವಿನ ಪ್ರತಿಬಿಂಬ ಎಫ್ ಬಿಂದುವಿನಲ್ಲಿ ಮೂಡುತ್ತದೆ. ಅಲ್ಲಿ ಕೂಡ ಚುಕ್ಕಿಯ ಗಾತ್ರದಷ್ಟು ಪ್ರತಿಬಿಂಬ ಮೂಡಿದೆ. ಅದು ನೇರವಾಗಿರುತ್ತೆ, ಅಂದರೆ ಆರ ಮಾರ್ಕ್ ಇಲ್ಲಿ ಮೇಲಿದೆಯಾ, ಇದು ಕೂಡ ಮೇಲೇ ಇರುತ್ತೆ. ಬಟ್ ಅದನ್ನು ನಮ್ಮ ಕಣ್ಣಿಗೆ ಕಾಣ್ತಾರಲ್ಲ, ಬಟ್ ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ನೇರವಾಗಿರುತ್ತೆ ಮತ್ತು ನೇರ ಮಿಥ್ಯ ಪ್ರತಿಬಿಂಬ ಉಂಟಾಗಿರ್ತದೆ ಅಂತ ಗೊತ್ತಿದೆ. ಇದು ವಸ್ತುವಿನ ಸ್ವಭಾವ. ಸ್ಥಾನ ಎಲ್ಲಿದೆ, ಎಫ್ ಬಿಂದುವಿನಲ್ಲಿ ಪ್ರತಿಬಿಂಬದ ಸ್ಥಾನ ಇದೆ ಅಂತೇಳಿ ಗೊತ್ತಿರಬೇಕು. ಈ ರೀತಿ ನಾವು ಇನ್ನೊಂದು ವಸ್ತು ಇದೆಯಲ್ಲ ಅದನ್ನು ಕೂಡ ನೀವು ಮಾಡ್ತಾ ಹೋಗಬೇಕು. ಈ ಒಂದು ಪೀನ ದರ್ಪಣದ ಉಪಯೋಗನ ನೋಡೋದಾದರೆ ನೋಡಿ, ಪೀನ ದರ್ಪಣದ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳ್ತಾ ಇರ್ತಾರೆ ಎಕ್ಸಾಮಿನೇಷನ್ಗೆ, ಅದು ಕೂಡ ಇಂಪಾರ್ಟೆಂಟು. ವಾಹನಗಳಲ್ಲಿ ಹಿನ್ನೋಟ ದರ್ಪಣಗಳಿಗೆ ಬಳಸುತ್ತಾರೆ. ಸೈಡ್ ಮಿರರ್ ಅಂತ ಏನಿರ್ತಾವಲ್ಲ, ಆ ಸೈಡ್ ಮಿರರ್ಗಳಲ್ಲಿ ಹಿನ್ನೋಟ ದರ್ಪಣಗಳಲ್ಲಿ ನಾವು ಪೀನ ದರ್ಪಣಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಏಕೆಂದರೆ ಇದು ನೇರವಾದ ಪ್ರತಿಬಿಂಬ ಉಂಟು ಮಾಡೋದಲ್ಲದೆ ಇದರ ದೃಷ್ಟಿ ಕ್ಷೇತ್ರವು ಅಧಿಕವಾಗಿರ್ತದೆ. ಅಂದರೆ ಅದು ನಮಗೆ ಹಿಂದೆ ಬರ್ತಕ್ಕಂಥ ವಾಹನಗಳ ಒಂದು ಅಧಿಕ ಕ್ಷೇತ್ರವನ್ನು ಕವರ್ ಮಾಡ್ತಾ ಇರುತ್ತೆ, ಜೊತೆಗೆ ನೇರವಾದ ಪ್ರತಿಬಿಂಬನ ಉಂಟು ಮಾಡಿರುತ್ತೆ. ಆ ಒಂದು ಉದ್ದೇಶಕ್ಕಾಗಿ ನಾವು ಪೀನ ದರ್ಪಣಗಳನ್ನು ಬಳಕೆ ಮಾಡ್ತೀವಿ. ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಪೀನ ದರ್ಪಣವನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಪೀನ ದರ್ಪಣದ ಉಪಯೋಗ ಅಂತ ಹೇಳ್ತಾ ಹೋಗ್ಬೋದು. ಇದಿಷ್ಟು ಪ್ರಶ್ನೆಗಳು ಈ ಒಂದು ತರಗತಿಯಲ್ಲಿ ಕಲ್ತಿದ್ದೀವಿ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಧನ್ಯವಾದಗಳು.